ಯಾವ್ರಿದು? ಕಡಣಿ ಸರ್. ಕಡಣಿ ಎಲ್ಲರೂ ಕಣ್ಣಿ ಅಂತ ಪಕ್ಕೆತ್ತದ. ಬರೋಬ್ರಿ. ವೋಟರ್ ಐಡಿ ಮಾಡಿಸಿರಿ? ಹಾಂ ಅದಾರ ಸರ್. 2 ಸತಿ ಮಾಡ್ರಿ ಓಟಿಗೆ? ಈಗ 2 ಟೈಮ್ ಮಾಡೀನಿ ಸರ್. MLA ಎಲೆಕ್ಷನ್ 2 ಸತಿ ಮಾಡ್ರಿ. ಈಗ 3ನೇ ಸತಿ. ಅದು 3ನೇ. ಹೆಂಗೈತಿ ಓಟ್ ಹಾಕೋ ಟೈಮ್ದಾಗ ಹುರುಪ್ ಇರ್ತೈತೆ? ಇಲ್ಲ ಹುರುಪ್ ಇರುತ್ತೆ ಸರ್. ಹುರುಪ್ ಇರ್ತೈತೆ. ಹೆಂಗೆ ಯಾರಿಗೆ ಹಾಕ್ಬೇಕು ಮಾಡ್ರಿ ಓಟ್? ಈ ಸಲ BJP ಹಾಕ್ತೀವಿ ಸರ್. BJP. ಮತ್ತೀಗ ಓಟ್ ಇದು ಎಲೆಕ್ಷನ್ ಬಂದಾಗ ಓಟ್ ಹಾಕೋ ಸಂಬಂಧ ಈಗಿನ ಮಂದಿ ಕೆಲವೊಂದಿಷ್ಟು ಮಂದಿ ರಾಜಕಾರಣಿಗಳು ನಮ್ಗೆ ರೊಕ್ಕ ಕೊಡ್ತಾರ, ಕುಡಿಯಾಕ ರೊಕ್ಕ ಕೊಡ್ತಾರ, ದಾವಾ ಊಟ ಮಾಡಿಸ್ತಾರ ಅನ್ನೋಂಥದ್ದು ಬೆನ್ನ ಹತ್ತಿರ್ತಾರ. ಅದು ಅವ್ರು ಇವ್ರನ್ನ ಕೊಡುವಂಥದ್ದು ಆಗಿರ್ತೈತಿ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾವು ಎಜುಕೇಟೆಡ್ ಸರ್. ನಾವು ದುಡ್ಡಿಗಾಗಿ ಬೆನ್ನತ್ತಲ್ಲ ಸರ್. ದೇಶ ಡೆವಲಪ್ಮೆಂಟ್ ಸಲ ನಾವು ಇದು ಮಾಡೋರು. ನಮ್ದು ಈಗ ರೊಕ್ಕ ತಗೊಂಡು ಓಟ್ ಹಾಕ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಿ? ಅವ್ರು ತಿಳ್ಕೊಬೇಕು ಸರ್. ದುಡ್ಡು ತೊಗೊಂಡು ಓಟ್ ಹಾಕಿದ್ರೆ ಅವ್ರು ಡೆವಲಪ್ಮೆಂಟ್ ಮಾಡಲ್ಲ. ದುಡ್ಡು ತೊಗೋದು ಬಿಡಬೇಕು. ಒಳ್ಳೆ ರೀತಿ ವೋಟಿಂಗ್ ಮಾಡ್ಬೇಕು. ಈಗೇನ ಇಲ್ಲಿ ಏನ್ ಬರ್ಬೇಕ್ರಿ? BJP ಬರ್ಬೇಕು, ಕಾಂಗ್ರೆಸ್ ಬರ್ಬೇಕು? BJP ಬರ್ಬೇಕು ಸರ್. ಯಾಕೆ BJP ಯಾಕೆ ಬರ್ಬೇಕು? ಮೋದಿ ಅವರು ಒಳ್ಳೆ ವರ್ಕರ್ ಇದಾರೆ ಸರ್. ಆಯ್ತು ಅವರು ಒಂದು ಲೋ ಕ್ಲಾಸ್ ಅಂತ ಬಂದವರು, ಬಡವರು ಜೀವನ ಏನಂತ ಗೊತ್ತಿದೆ, ಒಳ್ಳೇದ ಮಾಡ್ತಾರೆ ಸರ್ ಬಡವ್ರಿಗೆ. ಮತ್ತೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಫ್ರೀ ಬಸ್ ಕೊಟ್ಟೈತಿ, ಯುವ ನಿಧಿ ಅಂತ ಯುವಕರಿಗೆ ಕೊಳ್ಳತೈತಿ, ಮತ್ತೆ ಕರೆಂಟ್ ಫ್ರೀ ಕೊಳ್ಳತೈತಿ. ಯುವ ನಿಧಿ ಇನ್ನ 6 ತಿಂಗಳು ಬೇಕು ಸರ್. ಅಪ್ಲಿಕೇಶನ್ ತಗೊಂಡಿದ್ದಾರೆ, ಏನಾರು ಅಮೌಂಟ್ ಬಂದಿಲ್ಲ. ನಮ್ಮ ರಾಜ್ಯ ದಿಕ್ಕು ದಿವಾಳಿ ಸಾಲ ಎಷ್ಟಾಗಿದೆ ಸರ್. ಸರ್ಕಾರ ಬಂದಿರೋದು ನೀವೇ ನೋಡ್ಕೊಂಡಿದ್ದಾರೆ, ನಿಮಗೂ ಗೊತ್ತು, ನಂಗೂ ಗೊತ್ತು. ಈ ಫ್ರೀ ಗ್ಯಾರಂಟಿಗಳಿಂದ ಸಾಲ ಆಗ್ತಿದೆ ಸರ್. ಆಯ್ತು ದುಡಿಬೇಕನ್ನೋದು ಹುಮ್ಮಸ್ ಹೋಗುತ್ತೆ, ಫ್ರೀ ಆಗಿ ಕೊಡಗುತ್ತೆ ಸರ್. ಸ್ವಂತ ದುಡ್ಡು ತಿಂದಿದೆ, ದುಡ್ಡು ಮೈಗೆ ಹತ್ತೋದು ಇಲ್ಕರ್ ಹತ್ತಲ್ಲ. ಮಾಡ್ರಿ. ನಮಸ್ಕಾರ ಅನ್ನೋದ್ರಿ. ನಮಸ್ಕಾರ. ನೀವು ಅಭಿಪ್ರಾಯ ಹೇಳ್ರಿ. ಅವ್ರಿಗೆ ಹಾಕ್ರಿ, ಇವ್ರಿಗೆ ಹಾಕಿ ನೀವ್ ಯಾಕೆ ಹೇಳಕ್ ಹೋಗ್ತೀರಿ? ಹೌದಲ್ರಿ? ನಿಮ್ಮ ಊರೇನ? ಕಡಣಿ ಸರ್. ಇದೇ ಊರಣ. ಈಗ ಊಟದಿಂದ ಇಲ್ಲಿ ಆದ್ರೆ ಇಲ್ಲಿ ಬಂದು ಏನು ಸೆಟ್ಲ್ ಆಗಿರೋ? ಮತ್ತೆ ಇಲ್ಲ ಸರ್, ಇಲ್ಲೇ ಹುಟ್ಟಿದ ಊರ ಇದೆ. ನಮ್ಮ ಹಿರಿಯರಿಂದ ಇಲ್ಲೇ ಇದೀವಿ ಸರ್. ಈಗ ಎಲೆಕ್ಷನ್ ಚಾಲೋ ಐತಣ್ಣ, ಹೆಂಗ್ ನಡೆದ್ರಿ ಎಲೆಕ್ಷನ್? ಎಲ್ಲ ಚೆನ್ನಾಗಿ ನಡೆದ ಸರ್. ಎಲ್ಲ ಕಡೆ ನೋಡಿದ್ರೆ ಯಾರು ಬರ್ಬೋದ್ರಿ ಸಲ ಊರಾಗ್ರಿ? ನಮ್ಮ ಕಡೆ ಉಮೇಶ್ ಜಾಧವ್ ಅವ್ರು ಬರ್ಬೋದು. ಯಾಕೆ ಉಮೇಶ್ ಜಾಧವ್ ರೀ? ಯಾಕ್ರಿ? ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದಾರೆ. ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ನೋಡಿ ನಾವು ಮೋದಿಯವ್ರಿಗೆ ಊಟ ಹಾಕಬೇಕು. ನಾವು ಖಂಡಿತವಾಗಿ BJP ಗೆಲ್ಲಿಸ್ತೇವೆ ಮಾತಾಡ್ತೀವಿ. ಈಗ ಅವ್ರ ಮತ್ತೆ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಅದಾರ, ಇಲ್ಲೇ ಉಸ್ತುವಾರಿ ಸಚಿವರು ಅದಾರ, ಈಗ ಸಚಿವರು ಅದಾರ. ಅವರು ಈಗ ಅವ್ರು ಸಚಿವರಾಗಿ ಕೆಲಸ ಮಾಡ್ಯಾರೇನ್ರಿ ಪ್ರಿಯಾಂಕ ಖರ್ಗೆ ಸಾಹೇಬ್ರು? ಮಾಡಿದಾರೆ ಸರ್. ಗುಲ್ಬರ್ಗನು ಸುಮಾರು 45 ವರ್ಷದಿಂದ ಖರ್ಗೆ ಸಾಹೇಬ್ರು ಇದ್ದಾರೆ. ES ಹಾಸ್ಪಿಟಲ್ ತಂದಿದ್ದಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಇದೆ. ಡೆವಲಪ್ಮೆಂಟ್ ಅಂತೂ ಆಗಿದೆ. ಬಟ್ ಹೊಸಬರಿಗೆ ಅವಕಾಶ ಕೊಡ್ಬೇಕು ನಾವು. ಹೊಸ ಒಂದು BJP ಸರ್ಕಾರ ಎಲ್ಲ ಕಡೆ ಕೆಲಸ ಮಾಡ್ತಿದೆ, ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ರಾಜ್ಯ ಹೆದ್ದಾರಿಗಳು ತರ್ತಾ ಇದ್ದಾರೆ. ಹೊಸಬರಿಗೆ ಕೊಡ್ಬೇಕನ್ನತ್ರಿ. ಮತ್ತೆ ಈ ಸಲ ಮತ್ತೆ ಖರ್ಗೆ ಸಾಹೇಬ್ರ ಹಳೆ ಅವರು ಹೊಸಬರೇ ಅಲ್ರಿ? ನಮ್ದೇನು ಉದ್ದೇಶ ಸರ್, BJP ಓಟ್ ಹಾಕ್ಬೇಕು, BJP ಗೆಲ್ಲಿಸ್ಬೇಕು. ಮೋದಿ ಅವ್ರ ಟಾರ್ಗೆಟ್ ಏನು 400 ಸೀಟ್ ಮ್ಯಾಲೆ ಬರ್ಬೇಕು ನಾವು. ಸೊ ಅದಕ್ಕೋಸ್ಕರ ನಾವು ಯಾವತ್ತು ಸಪೋರ್ಟ್ ಮಾಡ್ತೀವಿ. ಎಷ್ಟು ಬರ್ಬೋದು ಸೀಟ್ ಮ್ಯಾಗ? 400 ಅಬವ್ ಬರುತ್ತೆ ಸರ್. ಅಕಸ್ಮಾತ್ BJP ಬರ್ಲಿಲ್ಲಪ್ಪ, ಕಾಂಗ್ರೆಸ್ ಬಂದ್ರೆ ಯಾರು ಆಗ್ಬೇಕ್ರಿ ಪ್ರಧಾನಿ ಮ್ಯಾಗ? ಖರ್ಗೆ ಸಾಹೇಬ್ರು ರೇಸರಾಗದಾರ, ಈ ಕಡೆ ರಾಹುಲ್ ಗಾಂಧಿ ಅವರು ರೇಸರಾಗದಾರ. ನಮಗೆ ಉದ್ದೇಶ ಏನು ಮೋದಿಯವರೇ ಬರಬೇಕು, ಬೇರೆಯವ್ರಿಗೆ ಯಾರು ಅಸ್ಯೂಮ್ ಮಾಡಿಲ್ಲ ಸರ್. ನಾವು ಏನ್ ಹೇಳ್ತಾರೆ? ಎಲೆಕ್ಷನ್ ಕಾಂಪಿಟೇಷನ್ ಅವ್ರು ಎರಡು. ಯಾರು ಗೆಲ್ಬೋದ್ರಿ ಈಗ ನಿಮ್ ಕಲಬುರಗಿಗೆ? ನಂಬಲ್ಲಿ ಇವರೇ ಹೊಸದಾಗ ಆಗ್ಯಾರ. ಈಗ ಅವರು ಮತ್ತ ಹಳಿದವ್ರ ಮತ್ತ ಅವ್ರು ಬಂದವ್ರ ಮತ್ತಮ್ಮ ಬರ್ಬೋದ್ರಿ ಅವರು. ಈ ಖರ್ಗೆ ಸಾಹೇಬ್ರು ಹಳೆಯಾರು ನಿಂತಾರ, ರಾಧಾಕೃಷ್ಣ ಅವ್ರು ಕಾಂಗ್ರೆಸ್ ನಿಂದ, BJP ಕಾಂಗ್ರೆಸ್ ಲಿಂತ ನಿಂತಾರ ಅವರು. ಆದ್ರೆ ಹೊಸ ಮುಖ ಅದ ಅವ್ರದ್ದು. ಇವ್ರು ಹಳಿಯವ್ರ ಬರ್ಬೋದು ಇನ್ನೊಂದ್ಸಾರಿ. ಮೋದಿ ನೋಡ್ಬಿ ಓಟ್ ಆಗ್ಲಕತ್ತವ. ಯಾರಾಗ್ಬೇಕು ಪ್ರಧಾನಮಂತ್ರಿ? ಯಾರಾಗ್ಬೇಕ್ರಿ? ದೇಶ ಕಾಯ್ಬೇಕಾದ್ರೆ ಮೋದಿ ಆಗ್ಬೇಕು. ಬೇಡಪ್ಪ ಯಾರೇ ಅಂದ್ರೆ ದೇಶ ಆಗ್ಬೇಕು. ಮತ್ತೆ ರಾಜ್ಯದಾಗ 2,000 ರೂಪಾಯಿ ಕೊಡಾದ್ರೆ ಹೆಣ್ಮಕ್ಳಿಗೆ, ಮತ್ತೆ ಬಸ್ ನಾವು ರಾಜ್ಯದಾಗ ಅವ್ನಿಗೆ ಮಾಡಿದೇವಲ್ರಿ. ಅವ್ರ ಕೈಲಿ ನಾವು ತೋತೇವ್, ಅವ್ರ ಕೈಲಿ ದುಡ್ದಿದ್ದೇವು, ಅವ್ರ ಬಲ್ಲಿ ತೋತೇವ್, ನಡಿತಾವ್ ಇವು. ದೇಶ ಕಾಯೋರೊಬ್ಬರು ಬೇಕಲ್ಲ. ರಾಜ್ಯ ಉಳಿಸೋರೊಬ್ಬರು ಆದ್ರು ದೇಶ ಕಾಯೋರೊಬ್ಬರು ಬೇಕಲ್ರಿ. ಈಗ ರಾಜ್ಯದಾಗ ಕಾಂಗ್ರೆಸ್ ಅದ ರೀ, ಆದ್ರೆ ಅನುಕೂಲ ಆಗ್ಯಾವ್ರಿ. ಚಲೋ ಅನುಕೂಲ ಆಗ್ಯದ್ರಿ. ಅನುಕೂಲ ಆಗಲ್ಲ, ರೊಕ್ಕ ಅಷ್ಟೆಲ್ಲ ಅನುಕೂಲ ಆಗಿ ಮತ್ತೆ BJP ಹಾಕ್ತೇನೆ ಅಂತಾರೆ ಊಟ. ಆದ್ರೂ ದೇಶ ಕಾಯಕ್ ಬೇಕಲ್ರಿ. ದೇಶ ಕಾಯೋರ್ ಬೇಕಲ್ಲ. ಇವ್ರೇನ್ ಆರಿಸ್ತಾರ ಕಳ್ತಾರ, ಅಲ್ಲಿ ಮ್ಯಾಗ ಇರೋರ್ ಬೇಕಲ್ಲ. ಮ್ಯಾಗಿಗೆ ಯಾರು ಯೋಗಿ ಅಂತೀರಿ? ಯೋಗಿ ಅಂದ್ರೆ ಅವನೇ ರೀ. ಈಗ ಮೋದಿ ಆದ್ರೆ ನಮ್ಗೆ ಎಷ್ಟು ರಕ್ಷಣೆ ಸಿಗ್ತದ. ಇಲ್ಲ ಅಂದ್ರೆ ಅಲ್ಲಲ್ ಕಲ್ಲಲ್ಲಿ ಆಗ್ಬಹುದು. ಬರ್ರಿ ಇಲ್ಲೊಬ್ರು ಮುತ್ಯಾರ ಈಗ ಹೊಲದಿಂದ ಬಂದಾರ ಅಂತ ಕಾಣತೈತಿ. ನಮಸ್ಕಾರ ಮುತ್ಯಾರ, ಆರಾಮದ್ರಿ? ಒಂದ್ ನಿಮಿಷ ಸ್ಟಾಪ್ ಮಾಡ್ರಿ ಗಾಡಿ. ಹೊಲದಿಂದ ಈಗ ಬಂದ್ರಿ, ಮೆಸ್ಕೊಂಡ್ ಬಂದ್ರ ನಂಗಾಯ್ತು. ಎಲೆಕ್ಷನ್ ಬಂತ್ರಿ, ಹೆಂಗೈತ್ರಿ ಎಲೆಕ್ಷನ್ ಊರಾಗ? ಚಲೋ ಐತ್ರಿ. ಏನ್ ಕಾಂಗ್ರೆಸ್ ಬರ್ಬೇಕ BJP ಬರ್ಬೇಕ್ರಿ ನಿಮಗ? ನಾವು BJP ಅವ್ರದ್ದು. BJP ಬರ್ಬೇಕ್ರಿ. ಕಾಂಗ್ರೆಸ್ ಯಾಕೆ ಬೇಡ್ರಿ? ಕಾಂಗ್ರೆಸ್ ಯಾಕೆ ಬೇಡ? ಏನ್ ಮಾಡ್ತೀವಿ ಮತ್ತೆ ಎಲ್ಲ ಮಂದಿ ತೋತಾರ. ಹಂಗೆ ನಮ್ಮಂತ ಗರೀಬ್ ಏನು ಮಾಡಲ್ಲ. ಅದಕ್ಕ ಸಮಸ್ಯೆ ಏನಿದೆ ಊರಾಗ್ರಿ ಮೇನ್?
ಎಲ್ಲ ಮನೆಗಳ ಕೊಡ್ತೀನಿ ಒಂದು ಮನೇನು ಕೊಟ್ಟಿಲ್ಲ ಏನು ಮಾಡಿಲ್ಲ ಅವೆಲ್ಲ ಮನೆಗಳು ಕೊಡ್ತೇನೆ ಅಂದಾರಿ ಮತ್ತೇನ್ ಸಮಸ್ಯೆ ಐತ್ರಿ? ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.